ಸೊ ಹೇ ಗೈಸ್, ಗಾಸಿಪಿಂಗ್ ಅಜಿಸ್ತಿಲ್ಲ ಅದನ್ನ ನೋಡಿದಿರಾ? ನೋಡ್ಬೇಕಂದ್ರೆ ಈ ವ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ಸೊ ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಟೊಮೆಟೊ ರೇಸ್ ಮಾಡಿ ಅವ್ರ ಅಂಗಡಿಗೆ ಹೋಗಿದ್ರು. ಸೊ ಅದನ್ನ ತಿನ್ಕೊಂಡು ಸ್ಕೂಲಿಂದ ಬಂದ್ಮೇಲೆ ಸಿಗ್ತೀನಿ ಬಾಯ್. ಅಂಗಡಿ ಹತ್ರ ಹೇಳ್ಕೊಂಡು ಬೇಕರಿಗೆ ಬಂದಿದ್ದೀನಿ ಗೈಸ್, ಯಾಕಂದ್ರೆ 2 ಎಸಿಗೆ ಬಿಸ್ಕೆಟ್ ತಗೊಳಕ್ಕೆ. ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ಮೈ ಕ್ರಶ್ ಗೈಸ್. ನೋಡಲು ಹೋಗ್ತಿರುವಾಗ ಈ ವಜ್ಜಿರ್ ಯಾರ ಬಗ್ಗೆ ಮಾತಾಡ್ತಿದ್ರು, ವಿಡಿಯೋ ಹಾಕ್ತೀನಿ ನೋಡಿ. ಗೈಸ್ ನೆನ್ನೆಗಿಂತ ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅದಕ್ಕೆ ಮನೆಗೆ ಹೋಗ್ತಾ ಇದೀನಿ ಗೈಸ್. ನಮ್ಮ ಅಮ್ಮನೇ ಹೇಳಿದ್ರು ಏನು ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ, ಅದಕ್ಕೆ ಮನೆಗೆ ಹೋಗ್ತಾ ಇದೀನಿ. ಫುಲ್ಲು ಜ್ವರ ಬಂದ್ಬಿಟ್ಟೈತೆ ಗೈಸ್, ನನ್ನ ಕೈಲಿ ಎದ್ದು ಓಡಾಡೋಕೆ ಕೂಡ ಆಗ್ತಿಲ್ಲ. ಸೊ ನೀವೆಲ್ಲ ಕೇಳ್ಬೋದು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಿಲ್ಲ. ನಂಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಗೈಸ್. ಸೂಜಿ ಮಾಡ್ತಾರೆ ಗೈಸ್, ಇಂಜೆಕ್ಷನ್ ಅಂದ್ರೆ ನಂಗೆ ಭಯ ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಗೈಸ್ ನನ್ನ ತಮ್ಮ ಅಂಗಡಿ ಹತ್ರ ಕುಷ್ಕ ತಂದ್ಕೊಟ್ಟಿದ್ದ, ಕುಷ್ಕ ತಿಂತಿದ್ದೀನಿ. ನೋಡಿ ಗೈಸ್ ಬಂದಿದ ತಕ್ಷಣ ಮಲ್ಕೊಂಡಿರೋದಕ್ಕೆ ನಾನು ಯೂನಿಫಾರ್ಮ್ ಕೂಡ ಬೆಚ್ಚಿಲ್ಲ, ಅದ್ರ ಮೇಲೆ ಜರ್ಕಿನ್ ಹಾಕೊಂಡಿದ್ದೀನಿ ಚಳಿ ಆಗ್ತೈತೆ ಅಂತ. ಸೊ ಗೈಸ್ ನನ್ನ ಕೃಷ್ಣ ತಿಂತಿದ್ದೀನಿ ಗೈಸ್, ನಾನು ನನ್ನ ಕೃಷ್ಣ ಅಂದ್ರೆ ಐಡನ್ಸಿಗೆ ಬಿಸ್ಕೆಟ್ ತಿಂತಿದ್ದೀನಿ ಗೈಸ್, ಅದೇ ತರ ನನ್ನ ಕ್ರಶು, ಏನಂತೀರಾ? ಸೊ ಗೈಸ್ ಆಮೇಲೆ ಸ್ವಲ್ಪ ನೋಟ್ಸ್ ಅಂತ ಬರಿತಾ ಇದ್ದೀನಿ, ಬರ್ದಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಗೈಸ್, ಬರೀಲೇಬೇಕು. ಇವತ್ತು ಯಾಕೆ ಸೀರಿಯಸ್ ಆಗಿ ಬರೀತಿದ್ದೀನಿ ಅಂದ್ರೆ, ಒಂದು ವಾರದಿಂದ ಹಿಂದಿ ಮ್ಯಾಮಿಗೆ ಸುಳ್ಳು ಹೇಳ್ತಿದ್ದೀನಿ ಗೈಸ್. 2 ಚಾಪ್ಟರ್ ಮಾಡಿ ಅಲ್ಲ ನೋಟ್ಸ್ ಕೊಟ್ಟವ್ರೆ, ನಾನು ಇನ್ನೂ ಮುಟ್ಟೇ ಇಲ್ಲ ಗೈಸ್. ಫಸ್ಟ್ ಚಾಪ್ಟರ್ ಕೂಡ ಮುಟ್ಟೇ ಇಲ್ಲ, ಯಾಕಂದ್ರೆ ಇವತ್ತು ಮ್ಯಾಮ್ ಕ್ಲಾಸ್ ಇರಲಿಲ್ಲ ಅಂತ ಆರಾಮಾಗಿದೆ. ಬಟ್ ನಾಳೆ ಮ್ಯಾಮ್ ಕ್ಲಾಸ್ ಐತೆ ಗೈಸ್, ಮ್ಯಾಮ್ ಚೆಕ್ ಮಾಡ್ತಾರೆ. ಸೊ ಗೈಸ್ ಏನು ಗೊತ್ತಾ, ನಂತರ ನೀವು ಕೂಡ ಯಾಮರ್ಸದ್ ಕಲ್ತ್ಕೊಬೇಕು. ನಾನು ನೋಡಿ ಕಲ್ತ್ಕೊಳ್ಳಿ ಗೈಸ್, ಇಟ್ಸ್ ಅ ಟ್ಯಾಲೆಂಟ್ ಗೈಸ್. ಸೊ ಆಮೇಲೆ 8 ಗಂಟೆ ಆಯ್ತು ಅಂತ ಕರ್ಣ ಸೀರಿಯಲ್ ನೋಡ್ಕೊಂಡು ನನ್ನ ತಮ್ಮ ಮಧ್ಯಾಹ್ನ ತಂದ್ಕೊಟ್ಟಿದ್ ಕುಷ್ಕನೇ ಸ್ವಲ್ಪ ಉಳಿಸಿದ್ದೆ, ಅದನ್ನೇ ಕರ್ಣ ಸೀರಿಯಲ್ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ಆಮೇಲೆ 9 ಗಂಟೆ ಆಯ್ತು ಅಂತ ಬರಿತಾ ನಾ ಬಾಸ್ ಸಾಂಗ್ ನೋಡ್ಕೊಂಡು ಬರ್ದಿದ್ದೀನಿ, ಹಾಕ್ತೀನಿ ನಮ್ಮ ಬಾಸ್ ಸಾಂಗ್. ಸೊ ಹೆಂಗೆ ನಮ್ಮ ಬಾಸ್ ಕದರ್ ಡಿವಾಸ್ ಫ್ಯಾನ್ ಎಲ್ಲ ಯಾರ್ಯಾರು ಇದ್ರೆ ಬೇಗ ಕಾಮೆಂಟ್ ಮಾಡ್ರಪ್ಪ. ಬರೀ ಇಂಥದೆಯಾ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಇದೇನಾದ್ರು ಶಾರ್ಟ್ ಬ್ಲಾಗ್ ಅನ್ಸಿದ್ರೆ ನೀವು ನಮಗೆ ಕಮೆಂಟ್ ಮಾಡಿ. ನಂಗೆ ಹುಷಾರಿಲ್ಲ ಅಂತ ಇಷ್ಟೇ ಬ್ಲಾಗ್ ಮಾಡಕ್ ಆಗ್ತಾ ಇರೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಾಲೋ ಮಾಡೋದು. ಮುಂದಿನ ಬ್ಲಾಗ್ ಸಿಗೋಣ, ಬಾಯ್. ಅಷ್ಟೇ.